ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ಮುಂಗಾರು ಸಾಕಷ್ಟು ಚುರುಕುಗೊಂಡಿದೆ. ಈಗ ಇನ್ನೂ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ KRS ಜಲಾಶಯ 45 ವರ್ಷಗಳ ಬಳಿಕ ಹೊಸ ದಾಖಲೆಯನ್ನು ಬರೆಯುವಂತಹ ಹೊಸ್ತಿಲಿನಲ್ಲಿದೆ. ಏನು ದಾಖಲೆ ನೋಡೋಣ ಬನ್ನಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಅಬ್ಬರ, ಹೊಸ ಇತಿಹಾಸ ಬರೆಯುವ ತವಕದಲ್ಲಿ ಕನ್ನಂಬಾಡಿ. 45 ವರ್ಷಗಳ ಇತಿಹಾಸದಲ್ಲಿ ಹೊಸ ದಾಖಲೆಗೆ KRS ಸಜ್ಜು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಅಣೆಕಟ್ಟೆ ಅಂದ್ರೆ ಈ ಭಾಗದ ರೈತರ ಜೀವಾಳ ಹಾಗೂ ಮಹಾನಗರಗಳಿಗೆ ದಣಿವು ಉಣಿಸುವ ಜೀವನಾಡಿ. ಸದ್ಯ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಬೀಳುತ್ತಿರುವ ಹಿನ್ನೆಲೆ ಈ ಜಲಾನಯನ ಭರ್ತಿಯ ಅಂಚಿಗೆ ತಲುಪುತ್ತಿದೆ. ಈ ಸಂದರ್ಭದಲ್ಲಿ ಕನ್ನಂಬಾಡಿ ಕಟ್ಟೆ ವಿಶೇಷ ದಾಖಲೆಯನ್ನು ಬರೆಯಲು ಕಾತುರದಲ್ಲಿ ಇದೆ. ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ವೇಳೆ KRS ಅಣೆಕಟ್ಟು ಭರ್ತಿಯಾಗುತ್ತಿತ್ತು. ಆಗೊಮ್ಮೆ ಈಗೊಮ್ಮೆ ಜುಲೈ ತಿಂಗಳಿನಲ್ಲಿ ಭರ್ತಿಯಾಗಿರುವ ಒಂದೆರಡು ಉದಾಹರಣೆ ಅಷ್ಟೇ ಇರೋದು. ಆದರೆ ಈ ಬಾರಿ ಜೂನ್ ತಿಂಗಳಿನಲ್ಲಿ KRS ಡ್ಯಾಂ ಭರ್ತಿಯಾಗುವ ಸಾಧ್ಯತೆ ದಟ್ಟವಾಗಿ ಕಾಣುತ್ತಿದೆ. KRS ಡ್ಯಾಂ ಭರ್ತಿಗೆ 9 ಅಡಿ ಅಂದ್ರೆ 12 TMC ನೀರು ಅಷ್ಟೇ ಬೇಕಿರೋದು. ಹೀಗೆ ಮಳೆ ಬಿದ್ರೆ KRS ಡ್ಯಾಂ ಕೆಲ ದಿನಗಳಲ್ಲಿ ಭರ್ತಿಯಾಗಲಿದೆ. 1980ರಿಂದ ಇಲ್ಲಿಯವರೆಗೆ ಜೂನ್ ತಿಂಗಳಿನಲ್ಲಿ KRS ಡ್ಯಾಂ ಭರ್ತಿಯಾಗಿರುವ ಉದಾಹರಣೆಯೇ ಇಲ್ಲ. ಇದೇ ತಿಂಗಳು KRS ಭರ್ತಿಯಾದ್ರೆ ದಾಖಲೆಯ ಪುಟಕ್ಕೆ ಕನ್ನಂಬಾಡಿ ಕಟ್ಟೆ ಸೇರಲಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಈ ನಿಟ್ಟಿನಲ್ಲಿ KRS ಅಣೆಕಟ್ಟೆ ಇದೇ ತಿಂಗಳಲ್ಲಿ ಭರ್ತಿಯಾಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಹೊಸ ದಾಖಲೆಯನ್ನು KRS ಅಣೆಕಟ್ಟೆ 45 ವರ್ಷದ ಬಳಿಕವಾಗಿ ಬರೆಯುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ನಾನಿದೀಗ KRS ಅಣೆಕಟ್ಟೆ ಬಳಿ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು KRS ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪ್ತಾ ಇರುವಂಥದ್ದು. ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ KRS ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣವು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಇದೇ ರೀತಿಯಾದಂತಹ ಮಳೆ ಪ್ರಮಾಣ ಮತ್ತೆ KRS ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ಜೂನ್ ತಿಂಗಳಿನಲ್ಲೇ ಕೂಡ KRS ಅಣೆಕಟ್ಟೆ ಭರ್ತಿಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. 1980ರಿಂದ ಇಲ್ಲಿವರೆಗೆ ಡಾಟಾವನ್ನು ನಾವು ನೋಡೋದಾದ್ರೆ ಜೂನ್ ತಿಂಗಳಲ್ಲಿ KRS ಅಣೆಕಟ್ಟೆ ಭರ್ತಿಯೇ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ಇದೀಗ KRS ಅಣೆಕಟ್ಟೆ ಭರ್ತಿಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಒಂದು ವೇಳೆ ಜೂನ್ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಿನಲ್ಲಿ KRS ಅಣೆಕಟ್ಟೆ ಭರ್ತಿ ಆದರೆ 45 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲಿ ಭರ್ತಿಯಾದಂತಹ KRS ಅಣೆಕಟ್ಟೆ ಈ ಬಾರಿ ಭರ್ತಿಯಾಗಿ ಹೊಸ ದಾಖಲೆಯನ್ನ ನಿರ್ಮಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. 115 ಅಡಿಗೂ ಕೂಡ ಏನು KRS ಅಣೆಕಟ್ಟೆ ಇವತ್ತು ದಾಟಿರುವಂಥದ್ದು. ಈ ನಿಟ್ಟಿನಲ್ಲಿ KRS ಅಣೆಕಟ್ಟೆಯ ಭರ್ತಿಗೆ ಕೇವಲ ಇನ್ನು ಕೆಲವೇ ಅಡಿಗಳಷ್ಟೇ ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ಜನರು ಕೂಡ ಮಂದಹಾಸ ಮೂಡಿದೆ. ಯಾಕಂದ್ರೆ ಈ ರೀತಿಯಾದಂಥ ಹೊಸ ದಾಖಲೆ KRS ಅಣೆಕಟ್ಟೆಯ 45 ವರ್ಷಗಳ ಇತಿಹಾಸದಲ್ಲಿ ಯಾರು ಕೂಡ ಕಂಡಿರಲಿಲ್ಲ. ಆ ನಿಟ್ಟಿನಲ್ಲಿ ಹೊಸ ಒಂದು ದಾಖಲೆ ಬರೆಯುವ ನಿಟ್ಟಿನಲ್ಲಿ ಕೂಡ KRS ಅಣೆಕಟ್ಟೆ ಸಜ್ಜಾಗಿರುವಂಥದ್ದು. ಜೊತೆಗೆ ತಮಿಳುನಾಡಿನ ಕೋಟದ ನೀರು ಅಂದ್ರೆ ಈ ತಿಂಗಳು ಬಿಡಬೇಕಾದಂಥ ನೀರನ್ನು ಕೂಡ ಈಗಾಗಲೇ ತಮಿಳುನಾಡಿಗೆ ಬಿಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೇ ರೀತಿಯಾದಂಥ ವಾತಾವರಣ ಅಂದ್ರೆ ಮುಂದುವರೆದಂಥ ಸಂದರ್ಭದಲ್ಲಿ KRS ನಿಂದ ಬಿಡಬೇಕಾದಂಥ ಕೋಟದ ಎಲ್ಲ ನೀರನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡಿದೆ. ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯಾದಂಥ ನೀರನ್ನು ಕೂಡ ಕಂಪ್ಲೀಟ್ ಮಾಡಬಹುದು. ಜೊತೆಗೆ KRS ಅಣೆಕಟ್ಟೆಯ ಈ ಒಂದು ಹೊಸ ಇತಿಹಾಸದಿಂದಾಗಿ ಕೂಡ ರೈತರಲ್ಲೂ ಕೂಡ ಸಂತಸ ಮನೆ ಮಾಡಿರುವಂಥದ್ದು. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟೆ ಜೂನ್ ತಿಂಗಳಿನಲ್ಲಿ ಭರ್ತಿಯತ್ತ ಸಾಗುತ್ತಿರೋದು ಈ ಭಾಗದ ಜನರಲ್ಲಿ ಸಂತಸ ಮನೆ ಮಾಡಿದೆ. ಇದೇ ತಿಂಗಳು ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿ ದಾಖಲೆ ಬರೆಯಲಿ ಅನ್ನೋದು ನಮ್ಮ ಆಶಯ ಸಹ ಆಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.